ನಿಂತಿದ್ದಾರೆ ಗಟ್ಟಿಯಾಗಿ. ಎಲ್ಲಿ ನಿಂತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಒಂದು ವರ್ಷ ನಿಂತರು ದೆಹಲಿ ರೈತರು ಕಡಿಮೆ ಅವ್ರಿಗೆ ಕಾಲೇ ಕಾಲ ತಲೆ ಹಿಡಿದ್ರೆ ಅಷ್ಟೇ ಅವತ್ತು ಮೋದಿ ಅವ್ರು 400 ಪಾರ್ ಆಗಿದ್ರೆ ನಿಶ್ಚಿತವಾಗಿಯೂ ಇವತ್ತು ಅದಾನಿ ಅಂಬಾನಿಯವ್ರ ಕೈಯಾಗಿ ಈ ದೇಶದ ಅಗ್ರಿಕಲ್ಚರ್ ಕೊಟ್ಟೇ ಬಿಡ್ತಿದ್ರು ಅವರು. ಪುಣ್ಯಕ್ಕೆ ಜನ ಒಂದಿಟ್ಟು ಹೆಚ್ಚರಾದರು. ಇಡೀ ದೇಶದ ಸ್ವಲ್ಪ ರಾಹುಲ್ ಗಾಂಧಿ ತಿರುಗಾಡಿ ಏನೋ ಮಾಡಿದರು. ಅಟ್ಲೀಸ್ಟ್ 240 ಬಂದಾರ. ಅದಕ್ಕೆ ಪೆಂಡಿಂಗ್ ಅದ. ಹಾಗಾದ್ರೆ ಇವರು ಕಾಂಗ್ರೆಸ್ಸಿಗರು ಏನಪ್ಪ ಮಾಡ್ಯಾರಂತಲ್ಲ, ಇವರು ಕಾಂಗ್ರೆಸ್ಸಿಗರು ಏನು ಬೆಂಬಲ ಕಾನೂನು ಮಾಡಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು. ಯಾಕೆ ಮಾಡಿಲ್ಲ? ಈ ಫ್ಯಾಕ್ಟ್ರಿಗಳಿಂದ ಫಂಡ್ ಹೋಗ್ತಾವೆ ರೀ. ರೈತರಿಂದ ಏನು ಸಿಗೋದ? ಧಿಕ್ಕಾರ ಜಯಕಾರ ಎರಡ. ಅಂದರೆ ಇದರ ಅರ್ಥ ಈ 3,000 ಇದ್ದರೆ ಇವತ್ತು ಅವಶ್ಯ ಐತಿ, ಮಾಡಲೇಬೇಕಾದಂಥದ್ದು. ಇದು ಭಾಳ ಕಡಿಮೆ ಕೇಳ್ಯಾರ ಪಾಪ ರೈತರ. ನೀವು ಖುಷಿ ಪಡ್ಬೇಕಾದ್ರೆ ಮಾಲೀಕರು ಆದರೂ ಅದನ್ನು ಕೊಡ್ಬೇಕು ಅನ್ನಿಸ್ತಾರೆ. ಇವತ್ತು ಯಾಕೆ ಕೊಡಾಕ ಹಿಂದೆ ಮಾಡ್ತಾರಪ್ಪ ಅಂದ್ರೆ ಇವತ್ತು 3,500 ಇರ್ತಾರೆ, ಮುಂದಿನ ವರ್ಷ 4,000 ಇರ್ತಾರಪ್ಪ ಹೆಂಗೆ ಅಂತ ಅವ್ರ ಒಳಗೆ ಚರ್ಚೆಗಳು ನಡ್ತಾವೆ. ಇವತ್ತು ಅವ್ರು ಕೊಡೋದಕ್ಕಿಂತ ಕರಾರಿಲ್ಲ. ಯಾರೋ ಒಬ್ರು ಕೊಟ್ಟರೆ ಅವ್ರು ಕಂಟ್ರೋಲ್ ಮಾಡ್ತಾರೆ. ಕಡಿಮೆ ಇದಾರೆ. ಒಂದು 25-30 ಫ್ಯಾಕ್ಟ್ರಿಗಳಿದ್ದಾವೆ. ಒಂದು 600 ಗಣಗಳು ಹೆಚ್ಚದ. ಆ ಮತ್ತು ಬೇರೆ ಅವ್ರೊಳಗೆಲ್ಲ ಹೊಂದಾಣಿಕೆ ಇರೋದು. ವ್ಯಾಪಾರಿಗಳು ಹೆಂಗೆ ಹೊಂದಾಣಿಕೆ ಇರೋದಿಲ್ಲ. ಒಂದು ರೇಟ್ ಫಿಕ್ಸ್ ಒಬ್ಬ ಹೇಳ್ತಾನೆ, ಗೋಧಿ ಇವತ್ತು 40 ರೂಪಾಯಿ ಕಿಲೋ ಎಲ್ಲರೂ ಇಷ್ಟ. ಎಲ್ಲರೂ ಒಂದು 40, 47, 38, 39 ಮುಗೀತ. ಹಂಗೆ ಹೊಂದಾಣಿಕೆ ಐತಿ ಈ ಫ್ಯಾಕ್ಟ್ರಿ ಮಾಲೀಕರ ಮಧ್ಯದಲ್ಲಿ. ಅದಕ್ಕೆ ಅವ್ರು 3,500 ಮಾಡಿದ್ರೆ ಮುಂದಿನ ವರ್ಷ 4,000 ಕೇಳ್ತಾರೆ ಇವರು.